ಹೇಳಿದರು. ಇಲ್ಲ, ಮೋದಿ ಅವರು ಮೇ 10ಗೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಲಿಕ್ಕೆ ಹೇಳಿದರು. ಹೌದಾ, ನಿಜನಾ? ಹೌದು. ಯಾಕೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಟ್ರಾನ್ಸ್ಪೋರ್ಟ್ನ ಕಮ್ಮಿ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಗೋಲ್ಡ್ನ ಜಾಸ್ತಿ ಬೈ ಮಾಡಬೇಡಿ, ಅನ್ನೆಸೆಸರಿ ಫಾರಿನ್ ಟ್ರಾವೆಲ್ ಮಾಡಬೇಡಿ, ಕಾರ್ಪೂಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದರೆ 2 months ಕಡೆ ಇರಾನಲ್ಲಿ ವಾರ್ ನಡೀತಾ ಇದ್ದು ನಿಮ್ಗೆಲ್ರಿಗೂ ಗೊತ್ತು. ಸೊ ಅಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಡಿದರೆ ಅವರು ಆಯಿಲ್ ಪ್ರೈಸ್ನ ಇನ್ಕ್ರೀಸ್ ಮಾಡ್ತಾರೆ. ಹಂಗೆ ಮಾಡೋದ್ರಿಂದ ನಾವು 85% ಆಯಿಲ್ನ ನಾವು ಇಂಪೋರ್ಟ್ ಮಾಡ್ತಿರೋದ್ರಿಂದ ಅದು ನಮ್ಮ ಓವರ್ ಆಲ್ ಸಿಟಿಸನ್ಸ್ ಟ್ಯಾಕ್ಸಸ್ ಇಲ್ಲಿ ಇದೆಲ್ಲದ್ರ ಮೇಲೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಮತ್ತು ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಾಬ್ಲಮ್ ಆಗೋದು ಸಿಟಿಸನ್ಸ್ಗೆ. ಸೊ ಅದನ್ನು ತಡಿಲಿಕ್ಕೋಸ್ಕರ ಮೋದಿ ಅವ್ರು ಹೇಳ್ತಿದ್ದಾರೆ ಇವೆಲ್ಲದನ್ನು ಕಮ್ಮಿ ಮಾಡಿ ಅಂತ. ನೆಕ್ಸ್ಟು, ಇಂಡಿಯಾಗೆ ಡಾಲರ್ಸಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಇದೆ. ಇದನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವರ್ ಅಂತ ಕರೀತಾರೆ. ಇದೇನಾಯಿತು ಅಂದರೆ ಈ 2 monthsಲ್ಲಿ $38 billion ಅಷ್ಟು ಕಮ್ಮಿ ಆಗಿಬಿಟ್ಟಿದೆ. ಸೊ ಅದನ್ನು ಉಳಿಸೋಕ್ಕೋಸ್ಕರ ಮೋದಿ ಅವರು ಈ ಥರ ಹೇಳಿದರು. ಮತ್ತು ನಾವು ಒಂದು $78 billion ಅಮೌಂಟ್ ಅಷ್ಟು ಗೋಲ್ಡ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಇಂಡಿಯಾಗೆ. ಹಾಗೆ ಮಾಡೋದ್ರಿಂದ ತುಂಬ ಅಮೌಂಟ್ನ ನಾವು ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮತ್ತು ಕೆಲವೊಬ್ರು ಫಾರಿನ್ ಟ್ರಿಪ್ಸ್ ಹೋಗೋದ್ರಿಂದ ಕೂಡ ಆ ಥರ ಆಗ್ತಿದೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಅವಶ್ಯಕತೆ ಇದ್ದರೆ ಅಷ್ಟೇ ಫಾರಿನ್ ಟ್ರಾವೆಲ್ ಮಾಡಿ, ಗೋಲ್ಡ್ನ ಪರ್ಚೇಸ್ ಮಾಡಿ ಅಂತ. ಸೊ ಇದೆಲ್ಲ ಕಾರಣಗಳು ಇಟ್ಕೊಂಡೆ ಮೋದಿಜಿನೇ ಸ್ವತಃ ಹೇಳಿದ್ದಾರೆ, ಭಾರತದ ಅಮೌಂಟ್ನ ಭಾರತದಲ್ಲೇ ಇರೋಕೆ ಬಿಡಿ, ಸ್ವಲ್ಪ ದಿನಗಳ ಕಾಲ ಈ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಅಂತ. ಇದನ್ನು ನೀವು ಕೂಡ ಅರ್ಥ ಮಾಡಿಕೊಂಡು ಫಾಲೋ ಮಾಡ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ. ಪ್ಲೀಸ್ ಫಾಲೋ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್.